ಇದೊಂದು ಅಪೂರ್ವ ಮತ್ತು ವಿಶೇಷವಾದಂಥ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಅಲ್ಪಸಂಖ್ಯಾತ ಮಹಿಳೆ, ಅದರಲ್ಲೂ ಮಹಿಳೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಬಾನು ಮುಸ್ತಾಕ್ ಇವರಿಗೆ ನಿಜವಾಗ್ಲೂ ಕೂಡ ನಾವು ಈ ಒಂದು ತೀರ್ಮಾನ ತಗೊಂಡ ಮುಖ್ಯಮಂತ್ರಿಗಳಿಗೆ ಮೊದಲು ನಾವು ಪ್ರಶಂಸೆ ಮತ್ತು ಶ್ಲಾಘನೆ ಮಾಡಬೇಕು. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಏನೇ ನಿರ್ಧಾರ ತಗೊಂಡ್ರು ಭಾಳ ವಿವೇಚನೆಯಿಂದ ಸರ್ವರಿಗೂ ಸಮಬಾಳು ಮತ್ತು ಸಮಪಾಲು ಕೊಡುವಂಥ ದಿಕ್ಕಿನಲ್ಲಿ ಮತ್ತು ಜಾತ್ಯತೀತ ಧೋರಣೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಕೂಡ ನಿಜವಾಗಲೂ ಕೂಡ ಇದು ಸ್ವಾಗತಾರ್ಹ. ಕಾರಣ ನೋಡಿ, ಈಗ ಅವರು ಮುಸ್ಲಿಂ ಮಹಿಳೆ ಅಂತ ಇವರು ಇಷ್ಟೊಂದು ಕೆಲವು ಪಕ್ಷದವರು ಕೆಲವರು ಭಾಳ ಜನ ಮಾತಾಡ್ತಾರೆ. ಮಹಿಳೆಯರಿಗೆ ನಮಗೆ ಸ್ವಾತಂತ್ರ್ಯ ಬಂದು ಮಹಿಳೆಯರಿಗೆ ವಿದ್ಯೆ ನೀಡಿದ್ದೇ ಸುಮಾರು 200 ವರ್ಷಗಳಿಂದ ಈಚೆಗೆ ಮಹಿಳೆಯರಿಗೆ ವಿದ್ಯೆನೇ ಕೊಟ್ಟಿರಲಿಲ್ಲ ನಮ್ಮ ಹಿಂದೂ ದೇಶದಲ್ಲಿ, ನಮ್ಮ ಈ ದೇಶದಲ್ಲಿ. ಅಂಥದ್ರಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಪ್ರಗತಿಪರ ಚಿಂತಕರಾಗಿ ಒಂದು ಒಳ್ಳೆಯ ಲೇಖಕಿಯಾಗಿ ಅವರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾರೆ ಅಂದರೆ ಅದು ಈ ದಕ್ಷಿಣ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಪಡೆದಿರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ, ಅವರಿಗೆ ಅಭಿನಂದನೆಗೆ ಅರ್ಹರಾದವರು. ಅಂಥ ಮಹಿಳೆನ ಈ ಒಂದು ನಮ್ಮ ನಾಡ ಹಬ್ಬವಾದಂಥ ದಸರಾ ಹಬ್ಬದಲ್ಲಿ ಕರೆದು ಅವರು ಗೌರವ ಕೊಟ್ಟಂಗಾಗ್ತದೆ. ಅವ್ರ ಮುಖಾಂತರ ನಾವು ದಸರಾ ಹಬ್ಬದ ಉದ್ಘಾಟನೆ ಮಾಡಿಸ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಎಲ್ಲರೂ ಕೂಡ ಮೆಚ್ಚಬೇಕಾದಂಥದ್ದು, ಎಲ್ಲರೂ ಸ್ವಾಗತ ಮಾಡಬೇಕಾದಂಥದ್ದು. ಇದು ಮೊದಲೇ ಹೇಳಿದಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಸಾಮಾಜಿಕ ಕಳಕಳಿ ಇರೋದ್ರಿಂದ ಎಲ್ಲ ಸಮಾಜವನ್ನು ಜೊತೆಲಿ ತೊಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರೇ ಸಾಕ್ಷಿ ಇದಕ್ಕೆಲ್ಲ. ಪ್ರತಿಯೊಂದು ಅವ್ರ ಕಾಲದಲ್ಲೂ ಕೂಡ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ದಿವಾನರಾಗಿ ಮಾಡ್ಕೊಂಡಿದ್ರು. ಸೊ ಆದ್ದರಿಂದ ಈ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಧೋರಣೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಿತ್ತು ಹೋಗಿದ್ದಾರೆ. ಅದನ್ನು ಉಳಿಸ್ಕೊಂಡು ನಾವು ಸರ್ವಜನಾಂಗದ ಶಾಂತಿ ತೋಟ ಮಾಡಿ ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಮುಖ್ಯಮಂತ್ರಿಗಳು ಬಿಡ್ತಾರೆ. ಇದರ ಈ ಒಂದು ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಬಾನು ಮುಸ್ತಾಕ್ ಅವ್ರ ಕೈಲಿ ಮಾಡಿಸ್ತಕ್ಕಂಥ ಭಾಳ ಸಂತೋಷ. ನಾನು ಇದನ್ನು ಸ್ವಾಗತಿಸ್ತೀನಿ.